ಸ್ವಲ್ಪ ಶುಭಾಶಯಗಳು, ಸಿನಿಮಾ ರಿಲೀಸ್ಗೆ ಶುಭಾಶಯಗಳು. ಜನರ ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ. ಖುಷಿ ಅಂತ ಹೇಳೋದು ಭಾಳ ಕಡಿಮೆ ಪದ ಅಂತ ನನಗನ್ಸುತ್ತೆ. ಯಾಕಂದರೆ ಇವಾಗ ಸದ್ಯಕ್ಕೆ ಪದಗಳು ಸಿಗ್ತಾ ಇಲ್ಲ ನನಗೆ. ಕೆಲಸ ಮಾಡಿ ಕೆಲಸನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡೋದಕ್ಕೆ ಒಂದು ಸಣ್ಣ ಒಂದು ಒದ್ದಾಟ ಇತ್ತು ನಮ್ಮ ನಿರ್ಮಾಪಕರಿಗೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ಗೆ. ಅಂದರೆ ಥಿಯೇಟ್ರ್ಗಳು, ಶೋಗಳು ಹೇಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ, ಇಲ್ಲ ದೇವ್ರ ಮೇಲೆ ಭಾರ ಹಾಕೋಣ, ಜನರ ಮೇಲೆ ಭಾರ ಹಾಕೋಣ ಅಂತ ಅಂದಾಗ ನನಗೆ ಇಲ್ಲಿ ಒಂದು ವಿಶೇಷವಾಗಿ ನಾನು ಹೇಳಲೇಬೇಕಾಗದ ವಿಚಾರ, ಅಪ್ಪು ಡೈನೆಸ್ಟಿ ಅಂತ ಇದ್ದಾರೆ ನಮ್ಮ ಅಪ್ಪು ಅವರ ಫ್ಯಾನ್ಸ್. ಅವರು ನಮಗೆ ಗೊತ್ತಿಲ್ಲದೇ, ನಮಗೆ ಅಂದರೆ ನಮ್ಮ ಸಹಾಯ ಏನು ಕೇಳ್ದೇ ಅವರೇ ಒಂದು 20 ಜನರಿಗೆ ಟಿಕೆಟ್ ಕೊಟ್ಟು ಕಳಿಸಿದ್ದಾರೆ ಸಿನಿಮಾನ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಮಾಡಿದಾಗ ನಮಗೆ ಅಪ್ಪು ಅವರ ಸಪೋರ್ಟ್ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಇವಾಗ ಅಪ್ಪು ಅವ್ರ ಫ್ಯಾನ್ಸ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಅವರ ಒಂದು ಭರವಸೆ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಖುಷಿ ಆಗುತ್ತೆ. ಜನ ಫಸ್ಟ್ ಶೋ ನೋಡಿಕೊಂಡು ಇನ್ಫ್ಯಾಕ್ಟ್ ಇಂಟರ್ವ್ಯೂಲಲ್ಲೇ ಭಾಳ ಖುಷಿಪಟ್ಟರು. ಸಿನಿಮಾ ಮುಗಿದ ನಂತರ ಇನ್ನೂ ಖುಷಿ ಪಡ್ತಾ ಇದ್ದಾರೆ. ಈ ಒಳ್ಳೆ ಮಾತು ಎಲ್ರಿಗೂ ತಲುಪಿಸೋಂಥ ಕೆಲಸ ನೀವು ಮಾಡ್ತಿದ್ರಿ, ಭಾಳ ಪ್ರೋತ್ಸಾಹಕರವಾಗಿದೆ. ನಾನು ಇದಕ್ಕಿಂತ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಕೇಸ್ ಆಫ್ ಕೊಂಡಾಣ ಇಡೀ ಚಿತ್ರತಂಡದಿಂದ ನಾನು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಪೈಪೋಟಿಯಲ್ಲೇ ಬಂದಿದ್ದೀರಿ ಎಲ್ಲ. ಅಂದರೆ ಸಂಕ್ರಾಂತಿ ನಾವು ಬಳಸ್ಕೊಳಲ್ಲ ಯಾವಾಗಲೂ ಕೂಡ, ಬೇರೆ ಬಿಟ್ಕೊಟ್ಬಿಡ್ತೀವಿ. ಇದು ನಮ್ಮ ಒಂಥರ ಸಂಕ್ರಾಂತಿ ಇದ್ದಂಗೆ. 26 ಯಾವಾಗಲೂ ಜನವರಿ ಕೊನೆಯ ವಾರ ಕನ್ನಡಕ್ಕೊಂದು ಲಕ್ಕಿ ವಾರನೇ. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಹೆಂಗೆ ಸಿನಿಮಾ ಈ ಸಲ ಒಂದು ಪ್ರಚಾರಕ್ಕೆ ಏನೇನು ಪ್ಲಾನ್ ಮಾಡ್ಕೊಂಡು ಸರ್? ಅಂದರೆ ಸಾಮಾನ್ಯವಾಗಿ ಬಹಳ ಇಂಟರ್ವ್ಯೂಗಳಲ್ಲಿ ಮಾತುಕತೆ ಮಾತಾಡಿ ನಮಗೆ ರಿಲೀಸ್ ಆಗೋದಕ್ಕೆ ಮುಂಚೆ ಏನೂ ಮಾತಾಡೋಕ್ಕೆ ಬರೋದಿಲ್ಲ. ಅಂದರೆ ಇವಾಗ ಎಸ್ಪೆಷಲಿ ಇವಾಗ ಕೇಸ್ ಆಫ್ ಕೊಂಡಾಣ ಥರ ಸಿನಿಮಾದಾದರೆ ಅದೊಂದು ಕ್ರೈಮ್ ಥ್ರಿಲ್ಲರ್. ಅದರಲ್ಲಿ ನನ್ನ ಪಾತ್ರದ ವಿಶೇಷತೆ ಇವಾಗ ಗೊತ್ತಾಗ್ತಾ ಇದೆ. ಎಲ್ಲರೂ ಅದನ್ನು ನೋಡಿ ಒಂದು ಕಡೆ ಆಶ್ಚರ್ಯ ಪಡೋದಕ್ಕಿಂತ ಹೆಚ್ಚಾಗಿ ಈ ಥರ ಸ್ಕ್ರಿಪ್ಟ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಮಾತುಗಳನ್ನು ನಾವು ರಿಲೀಸಿಗೆ ಮುಂಚೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಬರೀ ಜನರಿಗೆ ನಮ್ಮ ಟ್ರೈಲರು, ಆಮೇಲೆ ಸಿನಿಮಾದಲ್ಲಿದ್ದಂಥ ವಸ್ತು ಏನಿದೆ, ಅಂದರೆ ಆ ಸಬ್ಸ್ಟೆನ್ಸ್ ಏನಿದೆ ಅದನ್ನು ಮಾತ್ರ ಪ್ರಮೋಟ್ ಮಾಡ್ತಾ ಇದ್ವಿ. ಆ ನಂಬಿಕೆ ಮೇಲೆ, ಆ ಭರವಸೆ ಮೇಲೆ ಜನ ಇವತ್ತು ಥಿಯೇಟ್ರಿಗೆ ಬಂದಿದ್ದಾರೆ. ನಿಜ ಸಂಕ್ರಾಂತಿ ಬಿಟ್ಟು ಮುಂದಕ್ಕೆ ಬರುವಂಥ ಕಾರಣಗಳಿದ್ವು ನಮಗೆ. ಗಣರಾಜ್ಯೋತ್ಸವದ ದಿನ 26ನೇ ತಾರೀಕು ಶುಕ್ರವಾರ ಅಂತ ಒಂದು ಸಿಗುತ್ತೆ, ಶನಿವಾರ ಅಂತ ಒಂದು ಸಿಗುತ್ತೆ, ಭಾನುವಾರ ಅಂತ ಒಂದು ಸಿಗುತ್ತೆ. ಸೊ ಇದೆಲ್ಲ ಸಿನಿಮಾ ಏನಂತಾರೆ, ಸಿನಿಮಾ ಮೇಕರ್ಸ್ಗಳ ಒಂದು ಸ್ವಾರ್ಥ ಆಗುತ್ತೆ. ಅದೊಂದು ಒಳ್ಳೆಯ ಸ್ವಾರ್ಥ ಅದು. ಸೊ ಆ ಒಂದು ದೃಷ್ಟಿನ ಕಾಪಾಡಿಕೊಂಡು ನಾವು ಸಿನಿಮಾ ರಿಲೀಸ್ ಮಾಡಿದ್ವಿ. ಅದಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಈ ಬೆಂಬಲ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.